ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಿಮಗೆ ಚಕ್ಲಿ ಹೇಳ್ಕೊಡ್ಬೇಕು ಅಂತ ಬಂದಿದ್ದೀನಿ. ಸೊ ಚಕ್ಕಲಿ ಬಂದ್ಬಿಟ್ಟು ಹೇಗೆ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಅಂಥ ಇಂಗ್ರೀಡಿಯೆಂಟ್ಸ್ ಏನು, ಸೊ ಬೇರೆ ರೀತಿಯಲ್ಲಿ ಹೇಗೆ ಮಾಡಬೇಕು, ಬೇರೆ ಐಟಮಲ್ಲಿ ಗ್ರೋಸರಿಯಲ್ಲಿ ಯಾವ ಥರ ಮಾಡಬೇಕು, ಯಾವ ಐಟಮ್ ಬೇಕು ಚಕ್ಕುಲಿ ಮಾಡಲಿಕ್ಕೆ ಅಂತೇಳ್ಬಿಟ್ಟು. ಫಸ್ಟು ನೀವು ಮೈದಾ ಹಿಟ್ಟು ಹಾಕ್ಕೊಳ್ಳಿ. ಮೈದಾ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ ನಾನು 3-4 ಕಪ್ಸ್ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಸ್ಟವ್ ಆನ್ ಮಾಡ್ಕೊಳ್ಳಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಳ್ಳಿ. ಸೊ ಒಂದು ತೂತಿರುವಂತಹ ಒಂದು ಜಾಡಿನ ನೀವು ಅದ್ರ ಮೇಲೆ ಇಡಬೇಕು. ಸೊ ಹಬೆಯಲ್ಲಿ ಮೈದಾ ಬೇಯಬೇಕು. ಸೊ ಅದಕ್ಕೆ ನೀವು ಒಂದು ತೆಳುವಾಗಿರುವಂತಹ ಒಂದು ಬಿಳಿ ಬಟ್ಟೆಯನ್ನು ಹಾಕಿಬಿಟ್ಟು ಅದರಲ್ಲಿ ಮೈದಾ ಹಿಟ್ಟನ್ನು ಹಾಕಿ, ಸೊ ಆ ಒಂದು ಬಟ್ಟೆ ಇದೆ ಅಲ್ವಾ, ನೀವು ಅದನ್ನು ಸುತ್ತಬಿಟ್ಟು ಆ ಒಂದು ಜಾಡಿ ಇದೆ ಅಲ್ಲ ಅದರಲ್ಲಿ ಇಡಬೇಕು. ಸೊ ಕೆಳಗಡೆ ನಾವು ಹೇಗಿದ್ದರೂ ಪಾತ್ರೆಯಲ್ಲಿ ನೀರಿಟ್ಟಿದ್ದೀವಿ ಬೇಯಲಿಕ್ಕೆ, ಬಿಸಿ ಆಗಲಿಕ್ಕೆ. ಆ ಹಬೆಯಲ್ಲಿ ಅದು ಮೈದಾ ಹಿಟ್ಟು ನಾವೇನು ಕಟ್ಟಿ ಇಟ್ಟಿದ್ದೀವಲ್ಲ ಅದು ಬೇಯುತ್ತೆ. ಓಕೆನಾ. ಸೊ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು: ಬಿಳಿ ಎಳ್ಳು ಅರ್ಧ ಕಪ್ಪು, ಓಂ ಕಾಳು 2 ಟೇಬಲ್ ಸ್ಪೂನು, ಮತ್ತು ಕರಿಮೆಣಸು, ಬ್ಲ್ಯಾಕ್ ಪೆಪ್ಪರು 2 ಟೇಬಲ್ ಸ್ಪೂನು, ಸೋಡಾ 2 ಚಿಟಿಕೆ ಅಷ್ಟು, ಒಂದೆರಡು ಚಿಟಿಕೆ ಅಷ್ಟು, ನಂತರ ಉಪ್ಪು ರುಚಿಗೆ ತಕ್ಕಷ್ಟು. ಇಲ್ಲಿ ಮತ್ತು ಘೀ ಮತ್ತು ಬಟರ್ 2 ಹಾಕ್ಕೊಳ್ಳಿ. ಇಲ್ಲಿ ನಾನು 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದೇ ಇದರಲ್ಲಿ. ಮತ್ತು ಫ್ರೈ ಮಾಡಲಿಕ್ಕೆ ಎಣ್ಣೆ, ಯಾವ ಎಣ್ಣೆ ಬೇಕಾದರೂ ನೀವು ತೊಗೋಬೋದು. ಸೊ ಅಂದರೆ ಅಡುಗೆಗೆ ಬಳಸುವಂತಹ ಎಣ್ಣೆ. ಸೊ ಬೆಂದಿದ್ದೆ ಅಲ್ವಾ ನೋಡೋಣ. ಪಾತ್ರೆಯಲ್ಲಿ ನಾವು ಹಾಕಿಟ್ಟಿದ್ವಲ್ಲ ಮೈದಾ ಹಿಟ್ಟನ್ನು, ಸೊ ಹಬೆಯಲ್ಲಿ ಬೇಯಲಿಕ್ಕೆ ಅದು ಬೆಂದಿದೆ ಸ್ವಲ್ಪ. ಅದು ಹಬೆಯಲ್ಲೇ ಅದು ಬಿಸಿ ಆಗಬೇಕು, ಆವಾಗಲೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ, ಚೆನ್ನಾಗಿ ಕೂಡ ಬರುತ್ತೆ. ಸೊ ನಾವು ನೀರು ಹಾಕಿದ್ರೆ ಅದು ಬೇರೆ ಥರ ಟೇಸ್ಟ್ ಇರುತ್ತೆ. ನೀವು ಹಬೆಯಲ್ಲಿ ಬೇಯಿಸೋ ಅಂಥದ್ದು ಟೇಸ್ಟು ಅದು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ನಿಮಗೆ. ಇದಕ್ಕೆ ನೀರು ಆ್ಯಡ್ ಮಾಡ್ಕೊಬಾರ್ದು. ಸೊ ಇದಕ್ಕೆ ನಾವು ಕಾಳುಮೆಣಸು ಮತ್ತು ಎಳ್ಳು, ಓಂಕಾಳು, ಇದಕ್ಕೆ ನೀವು ಬೇಕಂದರೆ ಇದನ್ನು ಸೇರಿಸ್ಕೊಬೋದು, ಮೆಣಸಿನ ಪುಡಿ ಬೇಕಾದರೆ ಸೇರಿಸ್ಕೋಬೋದು. ನಾನಾದರೆ ಸೇರಿಸ್ಕೊಂಡಿಲ್ಲ, ಬರೀ ಕಾಳು ಮೆಣಸು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಸೋಡಾ, ನೀವು ಸೋಡಾ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ, ಅದು ನಿಮಗೆ ಲಾಸ್ಟಲ್ಲಿ ನಾನು ಹೇಳ್ತೀನಿ. ಸೋಡಾ ನೀವು ಜಾಸ್ತಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ 1 ಚಿಟಿಕೆ ಅಷ್ಟು ಮಾತ್ರ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಮತ್ತು ತುಪ್ಪ, ಬೆಣ್ಣೆ 2 ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು, ಅದನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಜಾಸ್ತಿ ತುಪ್ಪ ಮತ್ತು ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದೇ ನಾವು ಬೆಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದೀವಲ್ಲ ಅದರಲ್ಲೇ ನಾವು ಕಳಿಸ್ಕೊಳ್ತಾ ಇದ್ದೀವಿ, ಬಟ್ ನೀರು ಆ್ಯಡ್ ಮಾಡ್ತಾ ಇಲ್ಲ. ಸೊ ಇದು ನೆನ್ಪಿಟ್ಕೊಳ್ಳಿ, ನೀರು ಆ್ಯಡ್ ಮಾಡ್ತಾ ಇಲ್ಲ, ನಾವು ಬೆಣ್ಣೆ ಮತ್ತು ತುಪ್ಪದಲ್ಲೇ ಅದನ್ನು ಇದು ಮಾಡ್ತಾಯಿದ್ದೀವಿ. ಅದು ಹೆಂಗಿದ್ರೂ ಅದು ಬೆಂದಿದೆ ಅಂದರೆ ನಾವು ಹಬೆಯಲ್ಲಿ ನಾವು ಅದನ್ನು ಬೇಯಿಸಿದ್ದೀವಿ. ಸೊ ಹಾಗಾಗಿ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬಟರು ಮತ್ತು ತುಪ್ಪದಲ್ಲೇ ಅದನ್ನು ಹಾಕಿ ನಾವು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಕೋಬೇಕು ಸ್ಮೂತಾಗಿ. ನೋಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು, ಸ್ಮೂತಾಗಿ ಬಂದಿದೆ. ಇವಾಗ ನಾವು ಚಕ್ಲಿ ಮಾಡ್ತೀವಲ್ವ, ಸೊ ಆ ಒಂದು ಸಾಮಗ್ರಿಯಲ್ಲಿ ನೀವು ಹಿಟ್ಟನ್ನ ಹಾಕಿ, ಸೊ ಆ ಒಂದು ಸಾಮಗ್ರಿಯಲ್ಲಿ ಸ್ವಲ್ಪ ಎಣ್ಣೆ ಮಾಡ್ಕೊಳ್ಳಿ. ಸೈಡಲ್ಲಿ ಮೆತ್ಕೊಳ್ಳಲ್ಲ, ನಿಮಗೆ ಈಸಿಯಾಗಿ ಅದನ್ನು ಹೊತ್ತುವಾಗ ಈಸಿಯಾಗಿ ಬರುತ್ತೆ. ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ಇದು ಮಾಡ್ಕೋಬೋದು. ಸೊ ಚಕ್ಲಿ ಇದರಲ್ಲಿ ಬೇರೆ ಬೇರೆ ಥರ ವೆರೈಟೀಸ್ ಇದೆ. ನಿಮಗೆ ಯಾವ ಥರ ಬೇಕೋ ಆ ಶೇಪಲ್ಲಿ ನೀವು ಹಾಕ್ಕೊಂಡು ಅದನ್ನು ನೀವು ಹೊತ್ಕೋಬೋದು. ಸೊ ಆ್ಯಕ್ಚುಲಿ ಇಲ್ಲಿ ದೊಡ್ಡದಾಗಿ ಬೆಣ್ಣೆ ಮುರುಕು ಥರ ಬೇಕು ಅಂತ ಹೇಳಿಬಿಟ್ಟು ನಾವು ಈ ಥರ ಮಾಡ್ಕೊಂಡ್ವಿ.
ಉದ್ದ ಉದ್ದ ಮಾಡ್ಕೊಂಡ್ವಿ. ಅದನ್ನು ಪೀಸ್ ಮಾಡ್ಕೊಳ್ಳೋಣ ನಂತರ ಅಂತ ಹೇಳಿಬಿಟ್ಟು. ಸೊ ಇವಾಗ ಬಾಣಲಿಯಲ್ಲಿ ಎಣ್ಣೆಗೆ ಇಟ್ಟಿದ್ದೀವಿ, ಎಣ್ಣೆ ಕಾದಿದೆ. ಸೊ ಹಾಕ್ತಾಯಿದ್ದೀವಿ ಮೈದಾ ಹಿಟ್ಟಿದು ಚಕ್ಕುಲಿ, ಅಂದರೆ ಬೆಣ್ಣೆ ಮುರ್ಕಿದು ಆ್ಯಕ್ಚುಲಿ. ಸೊ ಚಕ್ಕುಲಿ ಆಮೇಲೆ ಮಾಡೋಣ, ನಿಮಗೆ ತೋರಿಸ್ತೀನಿ. ನೋಡಿ ಆಯಿತು, ರೆಡಿ ಆಯಿತು. ನೋಡಿ ಈ ಥರ ನಾನು ಕಟ್ ಮಾಡಿ ಬೆಣ್ಣೆ ಮುರುಕು ಥರ ಶೇಪ್ ಬರಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಚಿಕ್ಕ ಚಿಕ್ಕದಾಗಿ ಹಾಕಿಟ್ಕೊಂಡಿದ್ದೀನಿ. ನಿಮಗೆ ಚಕ್ಕುಲಿ ಬೇಕಂದರೆ ನೋಡಿ ಈ ಥರ ಹಾಕ್ಕೋಬೋದು. ಸೊ ನಿಮ್ಗೆ ಯಾವ ಟೈಪಲ್ಲಿ ಯಾವ ಸ್ಟೈಲಲ್ಲಿ ಬೇಕಾದರೂ ನೀವು ಹಾಕ್ಕೋಬೋದು. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಹೇಳೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಮಾಡ್ಕೋಬೋದು. ಬಟ್ ಆದರೆ ಮಾಡುವಾಗ ಸ್ವಲ್ಪ ನಿಧಾನವಾಗಿ ಹಾಕ್ಕೊಳ್ಳಿ. ನೋಡಿ ಹೀಗೆ ಹಾಕ್ಕೊಳ್ಳಿ. ಸೊ ತುಪ್ಪ ಮತ್ತು ಬೆಣ್ಣೆ ಅದು ಜಾಸ್ತಿ ಇದ್ದಷ್ಟು ಟೇಸ್ಟು ಕೊಡುತ್ತೆ, ಮತ್ತು ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಸೊ ಬಾಯಲ್ಲಿಟ್ಟಿದ ತಕ್ಷಣ ನಿಮಗೆ ಕರ್ಗೋಗ್ಬಿಡುತ್ತೆ ಮತ್ತು ಟೇಸ್ಟು ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ನಾವು ಯಾವುದೇ ಒಂದು ಊಟ ಮಾಡುವಾಗ ಈ ಕುರುಕುಲು ತಿಂಡಿ ಇದ್ರೇ ಒಂದು ಕಾಂಬಿನೇಷನ್ ಊಟ ಮಾಡಲಿಕ್ಕೆ ಒಂದು ಚೆನ್ನಾಗಿರುತ್ತೆ. ಅದರ ಕಾಂಬಿನೇಷನ್ನೇ ಬೇರೆ ಇರುತ್ತೆ. ಸೊ ನಾವು ಇನ್ನೂ ಸ್ವಲ್ಪ ತಿನ್ನೋದು ಸ್ವಲ್ಪ ಇನ್ನೂ ಜಾಸ್ತಿ ತಿಂತೇವೆ. ಅಂದರೆ ಜಾಸ್ತಿ ಬಾಡ್ಸೋಕ್ಕೆ ಹೋಗಬೇಡಿ, ಲೈಟಾಗಿ ಬಾಡಿಸಿ. ಜಾಸ್ತಿ ಬಾಡಿಸಿದ್ರೆ ಅದು ತಿನ್ನೋದಕ್ಕೆ ಟೇಸ್ಟ್ ಚೆನ್ನಾಗಿರಲ್ಲ. ನೋಡಿ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ನೀವು ಇನ್ನೊಂದು ನಾನು ಹೇಳೋದು ಮರ್ತೆ, ಸೊ ಸೋಡಾ ಏನಕ್ಕೆ ಜಾಸ್ತಿ ಹಾಕ್ಕೊಬಾರ್ದು ಅಂತ ಹೇಳಿದೆ. ನೀವು ಸೋಡಾ ಏನಾದರೂ ಜಾಸ್ತಿ ಹಾಕ್ಕೊಂಡ್ರೆ ಅದು ಲಾಸ್ಟಲ್ಲಿ ಪುಡಿ ಪುಡಿ ಆಗಿಬಿಡುತ್ತೆ ನೀವು ಹಾಕುವಾಗ, ಮತ್ತು ಅದು ಇದಾಗುವಾಗ. ಅದಕ್ಕೆ ಸೋಡಾ ಜಾಸ್ತಿ ಹಾಕ್ಕೊಬೇಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಕ್ಕೆ ನನಗಿನ್ನೂ ಹೆಚ್ಚಾಗಿ ವಿಡಿಯೋ ಮಾಡಲಿಕ್ಕೆ ನನಗೆ ಪ್ರೋತ್ಸಾಹ ಸಿಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ಫೈನ್. ನೋಡಿದ್ರಾ?